ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದಂತಹ ಜಂಟಿ ದಾಳಿಯಲ್ಲಿ ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಖಮೀನಿ ಅಂತ್ಯವಾಗ್ತಾ ಇದ್ದ ಹಾಗೆ ಇರಾನ್ ಪ್ರತೀಕಾರದ ಜ್ವಾಲೆಯಲ್ಲಿ ಕುದಿತಾ ಇದೆ. ತನ್ನ ರಿಲಿಜಿಯಸ್ ಆಗಿ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೋಮ್ ಅನ್ನುವಂತಹ ಮಸೀದಿ ಇದೆಯಲ್ಲ, ಅದರ ಮೇಲ್ಗಡೆ ಪ್ರತೀಕಾರದ ಧ್ವಜವನ್ನು ಹಾರಿಸಿದ್ದಾರೆ. ಅಮೆರಿಕದ ವಾಯುನೆಲೆಗಳ ಮೇಲೆ ಇರಾನ್ ತನ್ನ ದಾಳಿಯನ್ನು ಮುಂದುವರಿಸಿದೆ. ಇವತ್ತು ಡೇ 3 ಕುವೈತ್ ಮತ್ತು ಬಹ್ರೈನ್ನಲ್ಲಿರುವಂತಹ ವಾಯುನೆಲೆಗಳ ಮೇಲೆ ಅಟ್ಯಾಕ್ ಆಗಿದೆ. ಮಧ್ಯರಾತ್ರಿ ಕೂಡ ಡ್ರೋನ್ಗಳ ಸುರಿಮಳೆಯನ್ನ ಇರಾನ್ ಇಲಿಗೈದಿರೋದು ಗೊತ್ತಾಗ್ತಾ ಇದೆ. ಅಮೆರಿಕದ ಸಾಕಷ್ಟು ಸೈನಿಕರು ಹತರಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನಂಬರ್ಸ್ ಎಕ್ಸಾಕ್ಟ್ಲಿ ಎಷ್ಟು ಅನ್ನೋದು ವಾರ್ಫೇರ್ನಲ್ಲಿ ಇಮಿಡಿಯೇಟ್ ಆಗಿ ಗೊತ್ತಾಗಲ್ಲ. ಬಟ್ ಎಷ್ಟು ಜನ ಇದ್ರು, ಎಷ್ಟು ಜನ ತಪ್ಪಿಸ್ಕೊಳ್ಳೋಕ್ಕಾಯ್ತು ಅನ್ನೋದನ್ನ ನೋಡಬೇಕಾಗತ್ತೆ. ಬಹ್ರೈನ್ನ ಸಲ್ಮಾನ್ ಬಳಿ ಇರುವಂತಹ ಏರ್ಬೇಸ್ ಇದು. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ತೀವ್ರಗೊಳ್ತಾ ಇದೆ. ಟಾರ್ಗೆಟ್ ಅಮೆರಿಕ, ಡೆತ್ ಟು ಅಮೆರಿಕ ಆ್ಯಂಡ್ ಇಸ್ರೇಲ್ ಅಂತ ಹೇಳಿ ಘೋಷವಾಕ್ಯಗಳನ್ನು ಮೊಳಗಿಸುವವರು ತಮಗಾದಷ್ಟು ಹಾನಿಯ ಅಟ್ಲೀಸ್ಟ್ ಒಂದು 50% ಆದರೂ ಮಾಡಬೇಕು ಅಂತ ಟೊಂಕ ಕಟ್ಟಿ ನಿಂತಂಗಿದೆ. ತನ್ನ ವಿವೇಚನೆಯನ್ನಂತೂ ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟಿದೆ ಇರಾನ್. ಸೊ ಸಿಕ್ಕ ಕಡೆಗಳ ಗುರಿಯಾಗಿಸ್ಕೊಂಡು, ಇನ್ಫ್ಯಾಕ್ಟ್ ಬ್ರಿಟಿಷ್ ಆರ್ಮಿ ಅವ್ರಿಗೂ ಕೂಡ ಅಲ್ಲಿ ಬ್ರಿಟನ್ ಆರ್ಮಿ ಎಲ್ಲೆಲ್ಲಿ ಏರ್ಬೇಸ್ ಇತ್ತು ಅಲ್ಲೂ ಕೂಡ ದಾಳಿಗಳನ್ನು ಮಾಡಿಬಿಟ್ಟಿದೆಯಂತೆ. ಅವರು ಅದಕ್ಕೆ ಖಂಡಿಸಿದ್ದಾರೆ. ಅಂದರೆ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇರೋದು ಹೆಂಗೆ ಇವರು ಟಾರ್ಗೆಟ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ. ಆಮೇಲೆ ಕೆಲವೊಂದಷ್ಟು ನಾಗರಿಕರು ಕೂಡ ಬೇರೆ ಬೇರೆ ದೇಶದಲ್ಲಿ ಹತರ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಪಿನ್ ಪಾಯಿಂಟ್ ಪ್ರಿಸೈಸ್ಡ್ ಅಟ್ಯಾಕನ್ನು ಮಾಡೋದಕ್ಕೆ ಇರಾನ್ಗೆ ಸಾಧ್ಯ ಆಗ್ತಾ ಇಲ್ಲ. ಇಸ್ರೇಲ್ ಬಳಿ ಇರುವಂತಹ ಜೆರುಸಲೆಂ ಮೇಲೂ ಕೂಡ ಇರಾನ್ ದಾಳಿಯನ್ನು ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ 6 ಜನ ಜೆರುಸಲೆಂನಲ್ಲೂ ಕೂಡ ಗಾಯಗೊಂಡಿದ್ದಾರೆ. ಇಸ್ರೇಲ್ನ ಪ್ರಮುಖ ನಗರವನ್ನು ಗುರಿಯಾಗಿಸಿ ಅಟ್ಯಾಕ್. ರಿಲಿಜಿಯಸ್ಲಿ ಜೆರುಸಲೆಂ ಇಸ್ರೇಲ್ ಪಾಲಿಗೆ ತುಂಬ ಇಂಪಾರ್ಟೆಂಟು. ಬರೀ ಇಸ್ರೇಲಿಗೆ ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ಮುಸ್ಲಿಮರಿಗೂ ಕೂಡ ಜೆರುಸಲೆಂ ತುಂಬ ಪವಿತ್ರವಾದಂತಹ ಸ್ಥಳ. ಬಟ್ ಶತಮಾನಗಳ ಇತಿಹಾಸ ಇದೆ ಸಂಘರ್ಷಕ್ಕೆ, ಅಲ್ಲಿನ ಸಂಘರ್ಷಕ್ಕೆ. ಇನ್ಫ್ಯಾಕ್ಟ್ ನೀವು ಇಸ್ರೇಲ್, ಇರಾನ್, ಪ್ಯಾಲೆಸ್ತೈನ್ ಇವ್ರದೆಲ್ಲ ಜಗಳ ನೋಡೋಕ್ಕೆ ಹೋದಾಗ ನಮಗೆಲ್ಲ ಬಂದು ನಿಂತ್ಕೊಳ್ಳೋದೇ ಜೆರುಸಲೆಂ ಹತ್ರ. ಹೀಗಾಗಿ ಒಂದು ಕುತೂಹಲ ಇದೆ. ಆ್ಯಕ್ಚುಲಿ ಇಸ್ರೇಲ್ನ ರಾಜಧಾನಿ ಬಂದು ಟೆಲ್ ಅವೀವು, ಬಟ್ ಜೆರುಸಲೆಂ ತುಂಬ ಇಂಪಾರ್ಟೆಂಟ್ ಭಾಗ. ಇಸ್ರೇಲ್ ಈಗಾಗಲೇ ಹೇಳ್ತಾ ಇದೆ ತನ್ನ ರಾಜಧಾನಿ ಟೆಲ್ ಅವೀವ್ ಇರ್ಬೋದು ಅಥವಾ ತನಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಜಾಗಗಳಲ್ಲಿ ಇಂಟರ್ಸೆಪ್ಟ್ ಮಾಡ್ತಾ ಇದ್ದೀವಿ, ಅಂದರೆ ಅಲ್ಲಿಂದ ಯುದ್ಧ ನೌಕೆಗಳು ಬರೋದಕ್ಕೆ ನಾವು ಬಿಟ್ಕೊಳ್ತಾ ಇಲ್ಲ. ಒಂದು ಈ ಕಡೆ ನೀರಿನ ಮಾರ್ಗದಲ್ಲಿ, ಇನ್ನೊಂದು ಯಾವುದೇ ಮಿಸೈಲ್ಗಳನ್ನು ಹಾರಿಸಿದ್ರು ಕೂಡ ಅದನ್ನು ಇಂಟರ್ಸೆಪ್ಟ್ ಮಾಡ್ತಾ ಇದ್ದೀವಿ, ಅಷ್ಟಾಗಿ ಹಾನಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇರಾನ್ ಸ್ಟೇಟ್ ಮೀಡಿಯಾ ಹೇಳ್ತಾ ಇರೋದೇ ಬೇರೆ, ಇಲ್ಲ ಇಸ್ರೇಲ್ಗೂ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡಿದ್ದೀವಿ ಅಂತ. ಸೊ ನೋಡಬೇಕಾಗತ್ತೆ ಏನು ಕತೆ ಅಂತ ಹೇಳಿ. ಒಂದು ಎರಡನೇದು, ಇದು ಎಲ್ಲಿ ತನಕ ಹೋಗುತ್ತೆ, ಎಷ್ಟು ದಿನಗಳ ತನಕ ಯುದ್ಧ ಪ್ರತೀಕಾರವನ್ನು ಮಾಡೋದಕ್ಕೆ ಇವ್ರಿಗೆ ಸಾಮರ್ಥ್ಯ ಇದೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಒಂದು ಮಿಸೈಲ್ ಒಂದು ಸಲಕ್ಕೆ ಎರಡೂ ಕಡೆಯಿಂದ ಹಾರಿತು ಅಂತ ಹೇಳಿದ್ರೆ 1000 ಕೋಟಿ 100 ಕೋಟಿ ಲಾಸ್ ಅದು. ಆಮೇಲೆ ಏಕಾಏಕಿ ಮಿಸೈಲ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳೋಕ್ಕೂ ಆಗಲ್ಲ, ಬಿಕಾಸ್ ರೇಟ್ ಆಫ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಇದೆ.